ಹಲೋ, ಯಾರು? ಯಾಕೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ನಿಮಗೆ? ಇಲ್ವಲ್ಲ, ಯಾರು ಅಂತ ಗೊತ್ತಾಗ್ಲಿಲ್ಲ. ಹೊಸ ನಂಬರು. ಯಾರು? ನಾನು ಗೊತ್ತಾಗಲ್ವಾ ನಿಮಗೆ? ವಾಯ್ಸ್ ನೋಟ್ ಕಂಡಿಡೀರಿ ನೋಡೋಣ. ಇಲ್ವಲ್ಲ, ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ನಾನು ರೀ. ಅದೇ ಯಾರು? ನಾನು ಅಂದ್ರೆ ನಂಗೇನ್ ಗೊತ್ತೆ ಯಾರು ಅಂತ. ನಾನು ನಿಮ್ಮ ಬಾವಿ ಪತಿ. ಹಾ, ಬಾವಿಪತಿ ಅಂದ್ರೆ? ಅಯ್ಯೋ, ನಿಮ್ಮ ಮದುವೆ ಆಗ್ಬೇಕಾಗಿರೋ ಹುಡುಗ ಕಣ್ರಿ. ಹೌದಾ, ಗೊತ್ತಾಗ್ಲಿಲ್ಲ. ನನ್ನ ನಂಬರ್ ಯಾರು ಕೊಟ್ರು ನಿಮ್ಗೆ? ಯಾಕೆ ಕೊಡಬಾರ್ದಿತ್ತಾ? ಹಂಗಲ್ಲ, ಯಾರು ಕೊಟ್ರು ಅಂತ ಕೇಳಿದೆ. ಕೊಟ್ಟರು ಯಾರೋ ಬಿಡಿ. ನಾವು ಹುಡುಗರು ಗೊತ್ತಲ್ಲ, ಬೇಕು ಅಂದರೆ ಎಲ್ಲಿ ಬೇಕಾದ್ರೂ ಕಲೆಕ್ಟ್ ಮಾಡ್ಕೋತೀವಿ. ಹೌದಾ, ಯಾರು ಕೊಟ್ಟಿರ್ಬೋದು? ಗೆಸ್ ಮಾಡಿ ನೋಡೋಣ ಯಾರು ಕೊಟ್ಟಿರ್ಬೋದು ಅಂತ. ಅಯ್ಯೋ, ಯಾರೋ ಒಬ್ರು ಕೊಟ್ಟಿರ್ತಾರೆ ಬಿಡಿ. ಏನ್ ಮಾಡ್ತಿದ್ದೀರಾ? ಏನಿಲ್ಲ, ಸುಮ್ಮನೆ ಇದ್ದೆ. ನೀವೇನು ಮಾಡಿದ್ದೀರಾ? ಯಾಕ್ರಿ, ನಿಮಗೆ ಸೀರೆ ಪರ್ಚೇಸ್ ಮಾಡೋಕ್ಕೆ ಬರಲ್ವಾ? ಚೆನ್ನಾಗಿರೋ ತಗೊಳ್ಳಿ ಅಂದರೆ ನೀವೇ ಇಷ್ಟ ಆಗಿರೋದು ಕೊಡಿ, ನಿಮ್ಗೆ ಇಷ್ಟ ಆಗಿರೋದು ಕೊಡಿಸಿ ಅಂತೀರಲ್ಲ. ನೀವು ಸೆಲೆಕ್ಟ್ ಮಾಡ್ಕೋಬೇಕು, ನಮ್ಮದು ಎಂಗೇಜ್ಮೆಂಟು ತಾನೇ. ನೀವು ಸೀರೆ ಸೆಲೆಕ್ಟ್ ಮಾಡೋಕ್ಕೆ ಬರಲ್ವಾ ನಿಮಗೆ? ಅಯ್ಯೋ, ನನಗೆ ಆ ಥರ ಎಲ್ಲ ಸೀರೆ ಹಾಕೊಂಡು ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಅಷ್ಟೇ ಡ್ರೆಸ್ ಆಗಿ ತಗೋತಾ ಇದ್ದೆ. ಅಯ್ಯೋ, ಅದಕ್ಕೇನಂತೆ, ಅಲ್ಲಿ ಹೇಳ್ಬೋದಿತ್ತಲ್ಲ. ನಿಮಗೆ ಬೇಕಷ್ಟು ಕೊಡಿಸ್ತಿದ್ದೆ ನಾನು. ಹೌದಾ, ಇನ್ನೊಂದಿನ ಬರ್ತೀನಿ, ಕೊಡಿಸಿ. ಇನ್ನೊಂದಿನ ಯಾವಾಗ ಬರ್ತೀರಾ? ಯಾವಾಗಾದ್ರೂ ಬಂದ ಕೊಡಿಸಿ ಅಂದೆ ಅಷ್ಟೇ. ನಾಳೆ ಸಿಗ್ತೀರಾ? ಮೀಟ್ ಮಾಡಬೇಕು ನಿಮ್ಮನ್ನ. ಅವ್ವ, ನಾಳೆನಾ? ಏನಕ್ಕೆ? ಬೇಕು ಕಣ್ರಿ, ನಿಮ್ಮನ್ನ ಮೀಟ್ ಮಾಡಬೇಕು, ನಾನು ಜೊತೆ ಮಾತಾಡಬೇಕು ಅನ್ನಿಸ್ತಿದೆ. ನಾಳೆ ಸಿಗ್ತೀರಾ ಪ್ಲೀಸ್? ಅಮ್ಮನ ಕೇಳಿ ಹೇಳ್ತೀನಿ. ಅಯ್ಯೋ, ಅಮ್ಮನೇನು ಕೇಳೋದು ಬೇಡ, ನಾನೇ ಕೇಳಿದ್ದೀನಿ. ಕರ್ಕೊಂಡೋಗಿ ಹೇಳಿದ್ದಾರೆ, ನಾಳೆ ಬನ್ನಿ. ಹೌದಾ, ಸರಿ ಆಯಿತು.